ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಮಷಿನ್ ಮಾಡೆಲಿಂಗ್ ಅನ್ನ ಹೇಗ್ ಮಾಡ್ಬೇಕು ಅಂತ ನೋಡೋಣ. ಹಿಂದಿನ ಸಂಚಿಕೆಯಲ್ಲಿ ನಾವೇನ್ ನೋಡಿದ್ವಿ, ಎಲ್ಲ ಡೇಟಾ ಪ್ರಿಪೇರ್ ಹೇಗ್ ಮಾಡೋದು, ಅನಾಲಿಸಿಸ್ ಹೇಗ್ ಮಾಡೋದು ಅಂತ ನೋಡಿದ್ವಿ. ಅಲ್ಲಿ ಪ್ರಿಪೇರ್ ಮಾಡಿದ ತಕ್ಷಣ ನಾವು ಲಾಸ್ಟ್ ಸ್ಟೆಪ್ ಏನಿತ್ತು ನಮ್ದು, ನಾವು ಎಲ್ಲಾ ಡೇಟಾವನ್ನ ಸ್ಪ್ಲಿಟ್ ಮಾಡಿದ್ವಿ. ಸೊ 75% ಅಂಡ್ 25% ಅಂತ ಸ್ಪ್ಲಿಟ್ ಮಾಡಿದ್ವಿ. ಯಾಕೆ? ಟ್ರೈನಿಂಗ್ ಮತ್ತೆ ಟೆಸ್ಟಿಂಗಿಗೆ. ಓಕೆ, ಸೊ ಆ ಟ್ರೈನಿಂಗ್ ಟೆಸ್ಟಿಂಗ್ ಡೇಟಾವನ್ನ ನಾವೀಗ ಮಾಡೆಲ್ಗೆ ಕೊಡ್ಬೇಕಾಗತ್ತೆ. ಸೊ ಸದ್ಯಕ್ಕೆ ನನ್ನ ಹತ್ರ ಇರೋ ಡೇಟಾ ಸೆಟ್ ಅಂದ್ರೆ ನಿಮಗೆಲ್ಲ ಗೊತ್ತಿದೆ, ಅದು ಸೇಲ್ಸ್ ಡೇಟಾ ಸೆಟ್. ಸೊ ಅದರಲ್ಲಿ ನನಗೆ ಔಟ್ಪುಟ್ ಅಲ್ಲಿ ಟ್ರೂ ಅಥವಾ ಫಾಲ್ಸ್ ಅಂತ ಔಟ್ಪುಟ್ ಇದೆ. ಓಕೆ, ಸೊ ನಾನೇನ್ ಮಾಡ್ಬೇಕಿಲ್ಲಿ, ಇದನ್ನ ಕ್ಲಾಸಿಫೈ ಮಾಡ್ಬೇಕಾಗತ್ತೆ. ಸೊ ಎರಡು ತರ ವಿಂಗಡಣೆ ಮಾಡೋ ತರ ಪ್ರಾಬ್ಲಮ್ ಇದು, ವಿಂಗಡಣೆ ಪ್ರಾಬ್ಲಮ್. ಓಕೆ, ಕ್ಲಾಸಿಫಿಕೇಶನ್ ಪ್ರಾಬ್ಲಮ್. ಸೊ ಈಗ ನಾನೇನ್ ಮಾಡ್ಬೋದು, ಆ ಕ್ಲಾಸಿಫಿಕೇಶನ್ ಪ್ರಾಬ್ಲಮ್ಗೆ ಯಾವ್ಯಾವ ನೀವು ಹೇಳ್ತಿರಲ್ಲ, ಈ ಅಲ್ಗೋರಿದಮ್ಸ್ ಅಂತ ಹೇಳ್ತಿರಲ್ಲ, ಯಾವ್ಯಾವ ಅಲ್ಗೋರಿದಮ್ ನಮಗೆ ಕ್ಲಾಸಿಫಿಕೇಶನ್ ಪ್ರಾಬ್ಲಮ್ಗೆ ಸೂಟ್ ಆಗುತ್ತೆ, ಆ ಅಲ್ಗೋರಿದಮ್ ನಾನು ಬಳಸಬೇಕಾಗತ್ತೆ. ಸೊ ಆ ಅಲ್ಗೋರಿದಮ್ ಬಳಸೋಕ್ಕಿಂತ ಮುಂಚೆ ನಾನೇನ್ ಮಾಡ್ತೇನೆ, ನಾನು ಸ್ಪ್ಲಿಟ್ ಮಾಡಿದ್ನಲ್ಲ, ಆ ಟೇಬಲ್ ಹೇಗ್ ಕಾಣಿಸ್ತಾ ಇದೆ ಅಂತ ನೋಡ್ತೇನೆ. ಓಕೆ, ಸೊ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೇನೆ, ಇವೆರಡು ಎಕ್ಸ್ ಟ್ರೈನ್ ಮತ್ತೆ ವೈ ಟ್ರೈನ್ ಅನ್ನ ಡೇಟಾ ಫ್ರೇಮ್ ಆಗಿ ಕೂಡಿಸ್ತಾ ಇದ್ದೇನೆ. ಆಮೇಲೆ ಅವು ಎರಡನ್ನ ಜಾಯಿನ್ ಮಾಡ್ತಾ ಇದ್ದೇನೆ ಯೂಸಿಂಗ್ ಕಾನ್ಕ್ಯಾಟ್ ಫಂಕ್ಷನ್. ಸೊ ಆಕ್ಸಸ್ ಈಕ್ವಲ್ ಟು 1 ಮಾಡ್ತೇನೆ. ಸೊ ಹಾಗಾಗಿ ಕಾಲಮ್ಗಳು ಆಡ್ ಆಗ್ತವೆ. ಸೊ ನಾನು ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ನನಗೆ ಡೇಟಾ ಬಂದಿದೆ. ಸೊ ನಮಗೆ ಗೊತ್ತಿತ್ತು ಲಾಸ್ಟ್ ಟೈಮ್ ನಾವು ನೋಡಿದ್ವಲ್ಲ, ಸೊ ಆ ಎಕ್ಸ್ ಮತ್ತೆ ವೈ ಟ್ರೈನ್ ಡೇಟಾ ಅನ್ನ 75% ಇತ್ತಲ್ಲ. ಸೊ ಇಲ್ಲಿ ನನಗಿದೆ 976 ರೋಸ್ ಆಗಿದೆ. ಸೊ ಔಟ್ ಆಫ್ 1302, 1302ರಲ್ಲಿ 976 ಇದೆ. ಇದು ಆಲ್ಮೋಸ್ಟ್ ಈಕ್ವಲ್ ಟು 75% ಆಗುತ್ತೆ. ಓಕೆ, ಸೊ ನಾನು ನೆಕ್ಸ್ಟ್ ನೋಡ್ತೇನೆ, ಎಕ್ಸ್ ಟೆಸ್ಟ್ ಮತ್ತೆ ವೈ ಟೆಸ್ಟ್ ಇವೆರಡು ಕೂಡ ಎಷ್ಟಿದೆ, ಟೆಸ್ಟಿಂಗ್ ಗೆ ಎಷ್ಟು ಡೇಟಾ ಬಂದಿದೆ ಅಂತ ನೋಡೋಣ. ಟೆಸ್ಟಿಂಗ್ ಅಲ್ಲಿ ನೋಡಿ, ನಮಗೆ 326 ಬಂದಿದೆ. 326 ಅಂದ್ರೆ ಎಷ್ಟು? ಸೊ 326 ಔಟ್ ಆಫ್ 1302. ಇದರಲ್ಲಿ 326 ಅಂದ್ರೆ ಎಷ್ಟು? ಅರೌಂಡ್ 25%. ಓಕೆ, ಅರೌಂಡ್ 25%. ಸೊ ನನಗೆ ಟ್ರೈನಿಂಗ್ 75, ಟೆಸ್ಟಿಂಗ್ 25 ಆಗಿ ಬಂದಿದೆ. ಓಕೆ, ಸೊ ಈಗ ನಾವೇನ್ ಮಾಡೋಣ, ನಮ್ದು ಮಷಿನ್ ಮಾಡೆಲ್ ಅನ್ನ ರೆಡಿ ಮಾಡೋಣ. ಸೊ ಮಷಿನ್ ಅನ್ನ ಮಾಡ್ಲಿಕ್ಕೆ ನಾವು ಫಸ್ಟ್ ಯಾವ ಅಲ್ಗೋರಿದಮ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನನಗೆ ಆಲ್ರೆಡಿ ಗೊತ್ತಿದೆಯಲ್ಲ, ಸೊ ಹಾಗಾಗಿ ನಾನು ರ್ಯಾಂಡಮ್ ಫಾರೆಸ್ಟ್ ಕ್ಲಾಸಿಫೈಯರ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ ರ್ಯಾಂಡಮ್ ಫಾರೆಸ್ಟ್ ಕ್ಲಾಸಿಫೈಯರ್ ನಾನು ಇಂಪೋರ್ಟ್ ಮಾಡ್ತೇನೆ. ಇಂಪೋರ್ಟ್ ಮಾಡಿ ನಾನು ಮಾಡೆಲ್ ಅಂತ ಒಂದು ವೇರಿಯೇಬಲ್ ತಗೊಂಡು ಆ ಮಾಡೆಲ್ ಅಲ್ಲಿ ನಾನು ಈ ರ್ಯಾಂಡಮ್ ಫಾರೆಸ್ಟ್ ಕ್ಲಾಸಿಫೈಯರ್ ನ ಈಕ್ವೇಟ್ ಮಾಡ್ತೇನೆ, ಅಂದ್ರೆ ಅಸೈನ್ ಮಾಡ್ತೇನೆ. ಅಸೈನ್ ಮಾಡಿದ ತಕ್ಷಣ ಇದು ಒಂದು ಮಾಡೆಲ್ ಆಗಿ ಆಗುತ್ತೆ, ಇದು ವೇರಿಯೇಬಲ್ ಹೋಗಿ ಮಾಡೆಲ್ ಆಗುತ್ತೆ. ಸೊ ಆ ಮಾಡೆಲ್ ತಗೊಂಡು ನಾನು ಫಿಟ್ ಮಾಡ್ತೇನೆ. ಯಾವುದಕ್ಕೆ ಫಿಟ್ ಮಾಡ್ತೇನೆ? ಎಕ್ಸ್ ಅಂಡರ್ಸ್ಕೋರ್ ಟ್ರೈನಿಂಗ್ ಅಂದ್ರೆ ಇದು ನನ್ನ ಇನ್ಪುಟ್ಗಳು, ವೈ ಅಂಡರ್ಸ್ಕೋರ್ ಟ್ರೈನಿಂಗ್ ಅಂದ್ರೆ ಇದು ನಂದು ಔಟ್ಪುಟ್. ಸೊ ನಾನು ಏನು ಹೇಳ್ತೇನೆ, ಇನ್ಪುಟ್ಗೆ ತಕ್ಕ ಹಾಗೆ ಔಟ್ಪುಟ್ ಕೊಡ್ತಾ ಇದ್ದೇನೆ, ಇದನ್ನ ಸ್ಟಡಿ ಮಾಡು ಅಂತ ಹೇಳಿದಾಗೆ. ಓಕೆ, ಸೊ ನಾನು ಇದನ್ನ ಮಾಡಿದ ತಕ್ಷಣ ಏನಾಗುತ್ತೆ, ಆ ಮಾಡೆಲ್ ಇವೆಲ್ಲ ಡೇಟಾವನ್ನ ಸ್ಟಡಿ ಮಾಡಿ ಅದು ರೆಡಿ ಆಗುತ್ತೆ. ಓಕೆ, ಸೊ ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನೋಡಿ, ನನಗೆ ರ್ಯಾಂಡಮ್ ಫಾರೆಸ್ಟ್ ಕ್ಲಾಸಿಫೈಯರ್ ಅಂತ ಒಂದು ಮಾಡೆಲ್ ರೆಡಿಯಾಗಿ ಬಂದಿದೆ. ಸೊ ಇದು ನನ್ನ ಮಾಡೆಲ್. ಸೊ ಈ ಮಾಡೆಲ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆಯಾ ಇಲ್ಲ ಅಂತ ಹೇಗ್ ನೋಡ್ಬೇಕು? ಸೊ ನನ್ನ ಹತ್ರ ಏನಿದೆ, ಟೆಸ್ಟಿಂಗ್ ಡೇಟಾ ಇದೆ. ಓಕೆ, ಅದು 25% ಟೆಸ್ಟಿಂಗ್ ಡೇಟಾ ಇತ್ತಲ್ಲ, ಆ ಟೆಸ್ಟಿಂಗ್ ಡೇಟಾವನ್ನ ನಾನು ಇದಕ್ಕೆ ಕೊಟ್ಟು ಟೆಸ್ಟ್ ಮಾಡ್ಬೋದು. ಹೇಗ್ ಟೆಸ್ಟ್ ಮಾಡ್ಬೋದು? ನಾನು ಎಲ್ಲ ಇನ್ಪುಟ್ ಗಳನ್ನ ಅದಕ್ಕೆ ಕೊಡ್ತೇನೆ ಮಾಡೆಲ್ಗೆ. ಮಾಡೆಲ್ಗೆ ಕೊಟ್ಟಾಗ ಅದು ಔಟ್ಪುಟ್ ಏನ್ ಮಾಡುತ್ತೆ, ಅದು ಪ್ರಿಡಿಕ್ಟ್ ಮಾಡುತ್ತೆ. ಓಕೆ, ಸೊ ಇವೆಲ್ಲ ಪ್ರಿಡಿಕ್ಟ್ ಮಾಡಿದ್ದನ್ನ ನಾನು ಒಂದ್ ಕಡೆ ಕಲೆಕ್ಟ್ ಮಾಡ್ತೇನೆ. ಕಲೆಕ್ಟ್ ಮಾಡಿ ಈ ಟೆಸ್ಟಿಂಗ್ ಜೊತೆಗೆ ನನಗೇನಿತ್ತು, ಎಕ್ಸ್ ಅಂಡರ್ಸ್ಕೋರ್ ಟೆಸ್ಟ್ ಹಾಗೆ ವೈ ಅಂಡರ್ಸ್ಕೋರ್ ಟೆಸ್ಟ್ ಅಂತ ಇತ್ತು. ಈ ಎಕ್ಸ್ ಅಂಡರ್ಸ್ಕೋರ್ ಟೆಸ್ಟ್ ಅಂದ್ರೆ ಇವೆಲ್ಲ ಇನ್ಪುಟ್ಸ್ ಇದ್ವು, ಇದು ಆಕ್ಚುಯಲ್ ಔಟ್ಪುಟ್. ಸೊ ಇವು ಆಕ್ಚುಯಲ್ ಔಟ್ಪುಟ್ ಇತ್ತು. ಓಕೆ, ಸೊ ನಾನೇನ್ ಮಾಡ್ಬೋದು, ಈ ಆಕ್ಚುಯಲ್ ಔಟ್ಪುಟ್ ಮತ್ತೆ ಪ್ರಿಡಿಕ್ಟೆಡ್ ಔಟ್ಪುಟ್ ಗಳನ್ನ ನಾನು ಕಂಪೇರ್ ಮಾಡಿ ನನ್ನ ಮಾಡೆಲ್ ಹೇಗ್ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಅದ್ರದ್ದು ಅಕ್ಯುರಸಿಯನ್ನ ಚೆಕ್ ಮಾಡ್ಬೋದು ಅಲ್ವಾ? ಸೊ ಅದನ್ನ ಬನ್ನಿ ನೋಡೋಣ ಹೇಗ್ ಮಾಡ್ಬೇಕಂತ.
ಸೊ ಇಲ್ಲಿ ನಾನು ಮಾಡ್ತಾ ಇದ್ದೇನೆ ಮಾಡೆಲ್ ಇವ್ಯಾಲ್ಯೂಯೇಷನ್ ಟೆಸ್ಟಿಂಗ್. ಸೊ ಆ ಟೆಸ್ಟಿಂಗ್ ಮಾಡ್ಬೇಕಂದ್ರೆ ನನಗೇನ್ ಬೇಕು, ಆ ಅಕ್ಯುರಸಿ ಸ್ಕೋರ್ ತಗೋಬೇಕಲ್ಲ. ಸೊ ಅಕ್ಯುರಸಿ ಸ್ಕೋರ್ ನ ನಾನು ಇಂಪೋರ್ಟ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಇದು ನನ್ಗೇನ್ ಕೊಡುತ್ತೆ, ಮಾಡೆಲ್ದು ಅಕ್ಯುರಸಿ ಎಷ್ಟಿದೆ ಅಂತ. ಸೊ ಈ ಫಂಕ್ಷನ್ ಅಲ್ಲಿ ನಾನು ಏನ್ ಕೊಡ್ಬೇಕು ಅಂದ್ರೆ, ನಾನು ಆಕ್ಚುಯಲ್ ಡೇಟಾ ಕೊಡಬೇಕು, ಮತ್ತೆ ಅದ್ರ ಜೊತೆ ಕಂಪೇರ್ ಮಾಡ್ಲಿಕ್ಕೆ ನಾವು ಪ್ರಿಡಿಕ್ಟೆಡ್ ಔಟ್ಪುಟ್ ಅನ್ನ ಕೊಡಬೇಕು. ಪ್ರಿಡಿಕ್ಟೆಡ್ ವ್ಯಾಲ್ಯೂಸ್ ಮತ್ತೆ ಆಕ್ಚುಯಲ್ ವ್ಯಾಲ್ಯೂಸ್ ಕೊಟ್ಬಿಟ್ರೆ ಅದು ನನಗೆ ಅಕ್ಯುರಸಿ ತೆಗೆದು ಕೊಡುತ್ತೆ. ಸೊ ಇಲ್ಲಿ ನಾನು ಏನ್ ಮಾಡ್ಬೇಕು, ಫಸ್ಟ್ ಪ್ರಿಡಿಕ್ಟ್ ಮಾಡ್ಬೇಕಲ್ವಾ. ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, y_ ಪ್ರಿಡಿಕ್ಟ್ ಅಲ್ಲಿ ನಾನು ಮಾಡೆಲ್ ಬಳಸಿ, ಮಾಡೆಲ್ ಹೆಸರು ಮಾಡೆಲ್. ಸೊ ಮಾಡೆಲ್ ಬಳಸಿ ನಾನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಏನನ್ನ ಪ್ರಿಡಿಕ್ಟ್ ಮಾಡ್ಬೇಕು, x_ ಟೆಸ್ಟ್ ವ್ಯಾಲ್ಯೂಸ್, ಅಂದ್ರೆ ಈ ಎಲ್ಲ ಇನ್ಪುಟ್ ಗಳಿಗೆ ನೀನು ಪ್ರಿಡಿಕ್ಟ್ ಮಾಡುವಂತ ಕೊಡ್ತಾ ಇದ್ದೀನಿ. ಸೊ ಇದೇನ್ ಮಾಡುತ್ತೆ, ಇವೆಲ್ಲ ಇನ್ಪುಟ್ ಗಳನ್ನ ಬಳಸಿ ನನಗೆ ಔಟ್ಪುಟ್ ಅನ್ನ ಪ್ರಿಡಿಕ್ಟ್ ಮಾಡುತ್ತೆ. ಓಕೆ, ಸೊ ಈ ಪ್ರಿಡಿಕ್ಟೆಡ್ ಔಟ್ಪುಟ್ಸ್ ಏನಿರುತ್ತಲ್ಲ, ಇವೆಲ್ಲವನ್ನು ತಗೊಂಡು ನಾನು y_ ಪ್ರಿಡಿಕ್ಟ್ ಅಂತ ಒಂದು ಕಂಟೈನರ್ ಅಲ್ಲಿ ತಗೊಂತಾ ಇದ್ದೀನಿ, ಒಂದು ವೇರಿಯೇಬಲ್ ಅಲ್ಲಿ ತಗೊಂತಾ ಇದ್ದೀನಿ. ಸೊ ಇಲ್ಲಿ ಏನ್ ಬರುತ್ತೆ, ನನಗೆ ಪ್ರಿಡಿಕ್ಟೆಡ್ ವ್ಯಾಲ್ಯೂಸ್ ಬರುತ್ತೆ. ಓಕೆ, ಹಾಗೆ ನನ್ನ ಹತ್ರ ಆಕ್ಚುಯಲ್ ವ್ಯಾಲ್ಯೂ ಇದೆ. ಅವೆರಡನ್ನು ಕಂಪೇರ್ ಮಾಡಿದ್ರೆ ನನಗೆ ಅಕ್ಯುರಸಿ ಗೊತ್ತಾಗುತ್ತಲ್ವಾ. ಸೊ ಇಲ್ಲಿ ನಾನೇನ್ ಮಾಡ್ತೇನೆ, ಪ್ರಿಂಟ್ ಅಕ್ಯುರಸಿ ಸ್ಕೋರ್ y_ ಟೆಸ್ಟ್ y_ ಪ್ರಿಡಿಕ್ಟ್ ಅಂತ ಕೊಡ್ತೇನೆ. ಸೊ ನನಗೇನ್ ಬರುತ್ತೆ, ಅಕ್ಯುರಸಿ ಸ್ಕೋರ್ ಬರುತ್ತೆ ಇಲ್ಲಿ. ಸೊ ಇದನ್ನ ನಾನು ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ಏನಾಗುತ್ತೆ, ಸೊ ನನಗೆ ಅಕ್ಯುರಸಿ 94.78 ಅಂತ ಬಂದಿದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ 0.9478. ಸೊ ಇದಂದ್ರೆ ಔಟ್ ಆಫ್ 1.9478 ಅಂದಂಗೆ. ಬಟ್ ಔಟ್ ಆಫ್ 100 ನೀವು ತಗೊಂಡ್ರೆ ಇದು 94.78 ತರ ಕಾಣುತ್ತೆ, 78% ತರ ಆಗುತ್ತೆ. ಓಕೆ, ಸೊ ಇಟ್ಸ್ ರೌಂಡ್ ಅಬೌಟ್ 95% ಅಂತ ನಾವು ರಫ್ಲಿ ಅದನ್ನ ಇಟ್ಕೊಂಡ್ರೆ, ಸೊ ದಿಸ್ ಇಸ್ ದ ಅಕ್ಯುರಸಿ, ಅಂದ್ರೆ ಇದು ನಂದು ಮಾಡೆಲ್ ಅಕ್ಯುರಸಿ ಅಂತ. ಓಕೆ, ಸೊ ಏನಿದೆ ಅಕ್ಯುರಸಿ ಅಂದ್ರೆ, ಸೊ ಅದರ ಅರ್ಥ ಏನ್ ಗೊತ್ತಾ, ಸೊ ಸ್ವಲ್ಪ ನೀವು ಏನ್ ಟೆಸ್ಟಿಂಗ್ ಡೇಟಾ ಕೊಟ್ಟಿದ್ರಲ್ಲ, ಸೊ ಆ ಟೆಸ್ಟಿಂಗ್ 326 ವ್ಯಾಲ್ಯೂಸ್ ಏನ್ ಕೊಟ್ಟಿದ್ರಲ್ಲ, ಈ 326 ಅಲ್ಲಿ 95% ಡೇಟಾವನ್ನ ಕರೆಕ್ಟ್ ಆಗಿ ಪ್ರಿಡಿಕ್ಟ್ ಮಾಡಿದೆ ಅಂತ ಅರ್ಥ. ಓಕೆ, ಕರೆಕ್ಟ್ ಪ್ರಿಡಿಕ್ಷನ್ಸ್. ಕರೆಕ್ಟ್ ಪ್ರಿಡಿಕ್ಷನ್ಸ್ 95%. ಸೊ 326 95% ಅಂದ್ರೆ ಆಲ್ಮೋಸ್ಟ್ ಅರೌಂಡ್ 308 ಅಂತ ಆಗುತ್ತೆ. ಓಕೆ, ಸೊ 308 or 306. ಓಕೆ, ಸೊ ಮೇ ಬಿ ಅರೌಂಡ್ 306 ಬರುತ್ತೆ. ಓಕೆ, ಸೊ ಈ 306 ಅಂದ್ರೆ ಆಲ್ಮೋಸ್ಟ್ ಅರೌಂಡ್ ನನಗೆ 20 ವ್ಯಾಲ್ಯೂಸ್ ಅನ್ನ ರಾಂಗ್ ಪ್ರಿಡಿಕ್ಷನ್ ಮಾಡಿದೆ, ರಾಂಗ್ಲಿ ಪ್ರಿಡಿಕ್ಟೆಡ್. ಸೊ ಏನಿದು 20 ಯಾವ ವ್ಯಾಲ್ಯೂಸು, ಯಾವ ತರ ರಾಂಗ್ ಪ್ರಿಡಿಕ್ಟ್ ಮಾಡಿದೆ ಅದನ್ನ ನೋಡ್ಲಿಕ್ಕೆ ನಾನೇನ್ ಮಾಡ್ತೇನೆ, ಒಂದು ಕ್ರಾಸ್ ಟೇಬಲ್ ಅನ್ನ ತಗೋತೇನೆ, ಕ್ರಾಸ್ ಟೇಬಲ್. ಸೊ ಅದು ನನಗೆ ಕನ್ಫ್ಯೂಷನ್ ಮ್ಯಾಟ್ರಿಕ್ಸ್ ತರ ಕಾಣುತ್ತೆ. ಅಂದ್ರೆ ಕನ್ಫ್ಯೂಷನ್ ಮ್ಯಾಟ್ರಿಕ್ಸ್ ಅಲ್ಲಿ ನನಗೇನ್ ಗೊತ್ತಾಗುತ್ತೆ, ನಾನೇನ್ ಪ್ರಿಡಿಕ್ಟ್ ಮಾಡಿದ್ದೆ ಆಕ್ಚುಯಲ್ ಆಗಿ ಅದೇನಿತ್ತು ಅಂತ ಗೊತ್ತಾಗುತ್ತೆ. ಓಕೆ, ಸೊ ಅದನ್ನ ಬನ್ನಿ ಅದು ಹೇಗ್ ಮಾಡ್ಬೇಕು ಅಂತ ನೋಡೋಣ. ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೇನೆ, ಕ್ರಾಸ್ ಟೇಬಲ್ ಅಲ್ಲಿ ನಾನೇ y ಟೆಸ್ಟ್ ಮತ್ತೆ y ಪ್ರಿಡಿಕ್ಟ್ ಅನ್ನ ತಗೊಂತಾ ಇದ್ದೇನೆ. ಸೊ ಇವೆರಡನ್ನ ತಗೊಂಡ ತಕ್ಷಣ ಏನಾಗುತ್ತೆ, ಅದು ನನಗೆ ಕ್ರಾಸ್ ಟೇಬಲ್ ಕೊಡುತ್ತೆ. ಈ ಟೇಬಲ್ ಏನ್ ಹೇಳ್ತಾ ಇದೆ ನೋಡಿ, ಇಲ್ಲಿ ನಾನು y ಟೆಸ್ಟ್ ಕೊಡ್ತಾ ಇದ್ದೀನಲ್ಲ, ಸೊ ಅದು ಪ್ರಿಡಿಕ್ಷನ್ ಕರೆಕ್ಟ್ ಆಗಿದೆಯಾ ರಾಂಗ್ ಆಗಿದೆಯಾ. ಇಲ್ಲಿ ನೋಡಿ ಪ್ರಿಡಿಕ್ಷನ್ ಕರೆಕ್ಟ್ ಇದೆ, ನನಗೆ ವ್ಯಾಲ್ಯೂಸ್ ಕರೆಕ್ಟ್ ಇದೆ. ಓಕೆ, ಇಲ್ಲಿ ನೋಡಿ ಪ್ರಿಡಿಕ್ಷನ್ ಟ್ರೂ ಆಗಿತ್ತು, ಅಂದ್ರೆ ಅವರು ರಿಟರ್ನ್ ಮಾಡಿದ್ರು, ನಾನು ವ್ಯಾಲ್ಯೂ ರಿಟರ್ನ್ ಅಂತ ಮಾಡಿದ್ದೇನೆ. ಓಕೆ, ಸೊ ಅರ್ಥ ಇದು ಕರೆಕ್ಟ್ ಪ್ರಿಡಿಕ್ಷನ್ಸ್. ಮತ್ತೆ ನನಗೆ ರಾಂಗ್ ಪ್ರಿಡಿಕ್ಷನ್ ಆಗಿದ್ವಲ್ಲ ಅವು ಯಾವುವು ಇಲ್ಲಿ. ಓಕೆ, ಇವೆರಡು ರಾಂಗ್ ಪ್ರಿಡಿಕ್ಷನ್ಸ್ 9 ಮತ್ತೆ 8. ಓಕೆ, ಸೊ ಏನಿದು, ಸೊ ಆಕ್ಚುಯಲ್ ಆಗಿ ಅವು ಟ್ರೂ ಇದ್ವು, ನಾನು ಫಾಲ್ಸ್ ಅಂತ ಪ್ರಿಡಿಕ್ಟ್ ಮಾಡಿದೆ. ಓಕೆ, ಇಲ್ಲಿ ನೋಡಿ ಆಕ್ಚುಯಲ್ ಆಗಿ ಫಾಲ್ಸ್ ಇದ್ದು ನಾನು ಟ್ರೂ ಅಂತ ಪ್ರಿಡಿಕ್ಟ್ ಮಾಡಿದೆ. ಓಕೆ, ಸೊ ಇದೆರಡು ನನಗೆ ರಾಂಗ್ ಪ್ರಿಡಿಕ್ಷನ್ಸ್. ಓಕೆ, ಸೊ ಹಾಗಿದ್ರೆ ನನ್ನ ಮಾಡೆಲ್ ಆಲ್ಮೋಸ್ಟ್ ಅರೌಂಡ್ 95% ಅಕ್ಯುರಸಿಯನ್ನ ಹೊಂದಿದೆ. ಓಕೆ, ಸೊ ಈ ಅಕ್ಯುರಸಿ ತಗೊಂಡು ನಾನೇನ್ ಮಾಡ್ಬೋದು, ಒಂದು ಹೊಸ ಡೇಟಾ ಕೊಟ್ರೆ ಅದು ಹೇಳುತ್ತೆ, ನಾನು ಯಾವುದೋ ಒಬ್ರು ಯೂಸರ್ ಅವ್ರ ಏಜು 34 ಇದ್ರೆ, ಅವರು ಮೇಲ್ ಇದ್ರೆ ಇದು ಏಜು, ಇದು ಜೆಂಡರ್,
ಮತ್ತೆ ಅವರು ಈ ಸಿಟಿಗೆ ಬಂದಿದ್ರೆ ಇದು ಸಿಟಿ, ಮತ್ತೆ ಅವರು ಈ ಸಬ್ ಕ್ಯಾಟಗರಿ ಕೊಂಡ್ಕೊಳ್ತಾ ಇದ್ರೆ, ಸೊ ಆಗೇನಾಗತ್ತೆ, ಅದು ನನಗೆ ಹೇಳುತ್ತೆ ಮಾಡೆಲ್ ಏನಂತ, ಇವ್ರು ಆ ಮಾಡೆಲ್ ಅನ್ನ ಖರೀದಿ ಮಾಡಿದ್ರೆ, ಏನಾದ್ರು ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿದ್ರೆ ಅಥವಾ ಈ ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿದ್ರೆ ಅವರು ರಿಟರ್ನ್ ಮಾಡೋ ಸಾಧ್ಯತೆ ಇದೆಯೋ ಅಥವಾ ಇಲ್ವೋ ಅಂತ ಹೇಳುತ್ತದು. ಓಕೆ, ಸೊ ಅದನ್ನ ನೋಡೋಣ. ಸದ್ಯಕ್ಕೆ ನಾನು ಈ ಏಜ್ ಗ್ರೂಪ್ ಅವ್ರದ್ದೆಲ್ಲ ಕೊಡ್ತಾ ಇದ್ದೇನೆ ಡೀಟೇಲ್ಸ್. ಸೊ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ನೋಡಿ, ಅದು ನನಗೆ ಕೊಡ್ತಾ ಇದೆ ಏನಂತ, ಫಾಲ್ಸ್ ಅಂತ ಕೊಡ್ತಾ ಇದೆ. ಫಾಲ್ಸ್ ಅಂದ್ರೆ ಏನು ಅಂದ್ರೆ ಇವರು ರಿಟರ್ನ್ ಮಾಡಲ್ಲ ಅಂತ. ಯಾಕಿರ್ಬೋದು ನೋಡಿ, ಏಜ್ 34 ಇದೆ. ಸೊ ಈ 34 ಅಂದ್ರೆ ಏಜ್, ಈ 34 ಏಜ್ ಅವರು ಯೂಶುವಲಿ ರಿಟರ್ನ್ ಮಾಡಲ್ಲ. ಓಕೆ, ಸೊ ಮೇಲಾಗಿ ಇವರು ಮೇಲ್. ಓಕೆ, ಸೊ ಹಾಗಾಗಿ ಅವರು ರಿಟರ್ನ್ ಮಾಡಲ್ಲ. ಲೆಟ್ಸ್ ಸೇ ನಾನು ಸದ್ಯಕ್ಕೆ ಸ್ವಲ್ಪ ಡೇಟಾವನ್ನ ಚೇಂಜ್ ಮಾಡಿದಿರಿ ಅನ್ಕೊಳ್ಳಿ. ಸೊ ಯೂಶುವಲಿ 21 ಅಂತ ಕೊಟ್ರೆ ಅನ್ಕೊಳ್ಳಿ. ಸೊ ಯೂಶುವಲಿ 21 ಏಜ್ ಗ್ರೂಪ್ ಅವರು ಯೂಶುವಲಿ ರಿಟರ್ನ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡಿ, ಇದು ಟ್ರೂ ಅಂತ ಬರ್ತಾ ಇದೆ. ಅಂದ್ರೆ ಇವರು ರಿಟರ್ನ್ ಮಾಡೋ ಸಾಧ್ಯತೆ ಇದೆ ಅಂತ. ಓಕೆ, ಈ ಸಾಧ್ಯತೆ ಎಷ್ಟು ಅಕ್ಯುರಸಿ ಇದ್ರದ್ದು? 95% ಇಸ್ ಅಕ್ಯುರಸಿ. ಓಕೆ, ಇದು ಗೆಳೆಯರೆ ಮಾಡೆಲ್ ಹೇಗೆ ರೆಡಿ ಮಾಡಬೇಕು, ಮಾಡೆಲ್ ಅನ್ನ ಹೇಗೆ ಟೆಸ್ಟ್ ಮಾಡಬೇಕು, ಮತ್ತೆ ಆ ಮಾಡೆಲ್ಗೆ ಬೇರೆ ಸ್ಯಾಂಪಲ್ ಕೊಟ್ಟಾಗ ಅದು ಯಾವ ತರ ಔಟ್ಪುಟ್ ಕೊಡುತ್ತೆ, ಮತ್ತೆ ಬಿಸ್ನೆಸ್ ಕೇಸಸ್ ಅಲ್ಲಿ ನಾವು ಯಾವ ತರ ಅದನ್ನ ಬಳಕೆ ಮಾಡಬಹುದು ಅಂತ ನೋಡಿದ್ವಿ. ಸೊ ನಿಮಗಿದು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಿಷ್ಟು ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು.